ಈ ಅಮ್ಮನಿಗೆ ಇವಾಗ ಜ್ಯೂಸ್ ಬೇರೆ ಮಾಡಿ ಇಡ್ಬೇಕು ನಾನು. ಏನ್ ಮಾಡೋದು, ನನಗೆ ಒಳ್ಳೇದಾಗ್ಬೇಕು ಅಂದ್ರೆ ಏನಾನ ಮಾಡ್ಲೇಬೇಕು. ಅಮ್ಮ ಅಮ್ಮ ಏನ್ ಮಾಡ್ತಿದ್ಯಮ್ಮ? ಯಾಕೆ ಏನಾಯ್ತು ಹಂಗೋಡ್ ಬಂದಲ್ಲ? ಏನ್ ಮಾಡ್ತಾ ಇದ್ಯಾ ಅಂತ ಬಂದಪ್ಪ. ಏನ್ ಮಾಡೋದು, ಅವ್ರ ಅಮ್ಮ ಬಂದವಳಲ್ಲ, ಆ ಜ್ಯೂಸ್ ಮಾಡೋಣ ಅಂತ ಬಂದೆ. ಓಹ್ ಅವ್ರ ಅಮ್ಮನ ಜ್ಯೂಸ್ ಬೇರೆ ಮಾಡಕ್ ಬಂದಿದ್ಯೇನು? ಕೊಡೋಗು ಜ್ಯೂಸ್, ಪಾನ್ಕ, ಕೋಸಂಬರಿ ಎಲ್ಲ ಕೊಡೋಗು. ಯಾಕೆ ಮತ್ತೇನೈತೆ ನಿಂಗೆ? ಇನ್ನೇನಮ್ಮ, ಅವಳು ನಿನ್ನ ಒಳ್ಳೆ ಕೀಲಿ ಕೊಟ್ಟಿರೋ ಗೊಂಬೆ ತರ ಕುಣಿಸ್ತಾವಳೆ, ನೀನ್ ಹಂಗೆ ಕುಣಿತೀಯಲ್ಲ. ನೋಡು, ನಿನ್ ಕೈಯಲ್ಲಿ ಕೆಲಸ ಮಾಡಕ್ ಆಗಿಲ್ಲ, ಮನೆ ಬಿಟ್ರೆ ಇಟ್ಟೇಳು. ಅದನ್ ಬದ್ಲು ಅದ್ನು ಇದನ್ನು ನನ್ ತಲೆ ತುಂಬಾಕ್ ಬಂದ್ರೆ ನಾನ್ ಮತ್ ಸುಮ್ನೆ ಇರಲ್ಲ ನೋಡು. ಅಮ್ಮ ನಿಂಗೆ ಯಾಕಮ್ಮ ಏನು ಹೇಳಿದ್ದೆಲ್ಲ ಏನು ಅರ್ಥ ಆಗ್ತಾ ಇಲ್ಲ. ಅವಳು ಇವಾಗ ತಾನೆ ಅವ್ರ ಅಮ್ಮನ ಕೈಯಲ್ಲಿ ಮಾತಾಡೋದ್ ನೋಡ್ದೆ. ಏನಂತ? ಅದು ನಾವ್ ಅವಳಗ್ ಮದ್ವೆ ಆಗಿ ಬಂದು ಅಷ್ಟ್ರಲ್ಲಿ ಹಿಂಸೆ ಕೊಟ್ಟಿದ್ವಲ್ಲ, ನಾಲ್ಕ್ ತರ ತಿಂಡಿ ಮಾಡು ಅಂತ ಹೇಳಿದ್ವಲ್ಲ, ಆಮೇಲೆ ಅಣ್ಣ ಅವಳ ಮುಂದೆನೆ ಎತ್ಕಟ್ಟಿದ್ವಲ್ಲ, ಅದಕ್ಕೆ ನಿಂಗೆ ಜಾತಕ ಭವಿಷ್ಯ ರಾಶಿ ಅಂತ ಸುಳ್ಳೆಲ್ಲ ಹೇಳಿ ನಮ್ ಕೈಲೇ ಮನೆ ಕೆಲಸ ಮಾಡಿಸ್ತಾವಳೆ ಅವಳು. ನಿಮ್ಗೆ ಯಾಕೋ ನಾಕ್ ಸುಳ್ಳು ಹೇಳ್ತಾವಳೆ ಅಂತ ಅನಿಸ್ತೈತೆ. ಮನೆ ಕೆಲಸ ಮಾಡಕ್ ತಪ್ಪಿಸ್ಕೊಂಡೆವು. ಏಮ್ಮ ನಾನ್ ಸುಳ್ಳು ಹೇಳ್ತಾ ಇಲ್ಲ ಕಣಮ್ಮ, ನಿಜ ಕಣಮ್ಮ ಹೇಳ್ತಾ ಇರೋದು. ಇವಾಗ ತಾನೆ ಅವ್ರ ಅಮ್ಮನ ಕೈಲಿ ಮಾತಾಡ್ತಾ ಇದ್ಲು ಕಣಮ್ಮ, ನಾನೇ ನನ್ ಯಾರೇ ಕೇಳ್ಕೊಂಡ್ ಬಂದಿದೀನಿ ಕಣಮ್ಮ. ಚಪ್ಪಲೆ ಗುಯ್ ಅನ್ಬೇಕು. ಮೈಗಳಿ ನಾನು ಸಣ್ಣ ವಯಸ್ಸಿಂದ ಮುದ್ದು ಮಾಡಿ ಬೆಳೆಸಿದ್ದೆ ತಪ್ಪಾಯ್ತು ನಿಂಗೆ. ಒಂದ್ 15 ದಿನ ಮನೆ ಕೆಲಸ ಮಾಡಿದ್ದಕ್ಕೆ ಬಾಯ್ ಬಿಟ್ರೆ ಬರೀ ಸುಳ್ಳೆ ಮಾತಾಡ್ತಾ ಇದೀಯ. ಅಯ್ಯೋ ಜೀವ್ರೆ, ನಮ್ಮ ಅಮ್ಮನ ಹೆಂಗಪ್ಪ ನಮ್ಸೋದಮ್ಮ, ನಿಜ ಕಣಮ್ಮ. ನೀನ್ ಮನೆ ಕೆಲಸ ಮಾಡಿದ್ರೆ ನಮ್ಮ ಮನೆಗೆ ಅದು ಹಿಂಗಮ್ಮ ಒಳ್ಳೇದಾಗ್ತೈತೆ. ಒಂದ್ ಸ್ವಲ್ಪ ಲಾಜಿಕ್ ಬೇಡ್ವೇನಮ್ಮ? ಲಾಜಿಕ್ ನಾನ್ ತೋರಿಸ್ತೀನಿ ಲಾಜಿಕ್ ನ. ಅದು ನಾನ್ ಮನೆ ಯಜಮಾನಿ, ನಾನ್ ಮನೆ ಕೆಲಸ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ. ಅದನ್ನ ಯಾರ ಪುಣ್ಯಾತ್ಮರು ಗುರುಜಿ ನನ್ನ ರಾಶಿನಲ್ಲಿ ಬರ್ದಿದ್ದಾರೆ. ಪಾಪ ಅವಳು ನನಗೆ ಒಳ್ಳೇದಾಗ್ಲಿ ಅಂತ ಓದೆಲ್ಲ ಹೇಳಿದಾಳೆ. ನಿನ್ನ ಸ್ಕೂಲಿಗೆ ಕಳ್ಸಿದೀನಿ ದಂಡಿಗೆ. ಇಂಗ್ಲಿಷ್ ಬಿಟ್ರೆ ಬೇರೆ ಬರೋದೇ ಇಲ್ಲ. ಕನ್ನಡ ಆದ್ರೆ ಪಡ ಪಡ ಮಾತಾಡ್ತೀಯ, ಫಿಟ್ಟಿಂಗ್ ಇಡೋದು ಅದಾದ್ರೆ. ಇಂಗ್ಲಿಷ್ ಕನ್ನಡ ನಯ ಪೈಸಾ ಓದಕ್ ಬರಲ್ಲ ನಿಂಗೆ. ಅಮ್ಮ ನೀನ್ ಯಾಕಮ್ಮ ಇಷ್ಟೊಂದು ಮುಗ್ದೆ ಆಗೋದೆ? ನೀನ್ ಇಷ್ಟೊಂದು ದಡ್ಡಿ ಅಂತ ಗೊತ್ತಿರಲಿಲ್ಲ ಕಣಮ್ಮ ನಂಗೆ. ಇಲ್ಲಿ ನೋಡು, ಇಲ್ಲಿಂದ ಮರ್ಯಾದಿಂದ ಹೋದ್ರೆ ಸರಿ. ಇನ್ಮೇಲೆ ನಾನು ಕಿವಿಯಾರೆ ಕೇಳ್ದೆ ಕಣ್ಣಾರೆ ನೋಡ್ದೆ ಏನು ನಂಬಲ್ಲ. ಹೋಗಲ್ಲ, ಬಟ್ಟೆ ಹಾಕಿದ್ದೀನಿ, ತೊಳೆಯೋ ಬಟ್ಟೆ ನೆನ್ಸಿಟ್ಟಿದ್ದೀನಿ. ನಮ್ಮ ಅಮ್ಮನ ಬುದ್ಧಿಗೆ ಅದು ಏನಾಗೈತೆ ಏನು ನಂಬ್ತಾ ಇಲ್ಲ ನಾನು ಹೇಳಿದ್ನ. ಚಿನ್ನ ಜ್ಯೂಸ್ ಬೇರೆ, ಜ್ಯೂಸ್ ಎಲ್ಲ ಯಾರು ಮಾಡ್ತಾರೆ ಇವಾಗ? ಒಂದ್ ಲೋಟ ನೀರ್ ಕೊಟ್ರೆ ಆಯ್ತು. ಬಿಕ್ತಿಯಮ್ಮ. ಅಯ್ಯೋ ಏನ್ ಇನ್ನು ನಿಂತೇ ಇದ್ದೀರಲ್ಲ, ಕೂತೇ ಇಲ್ವಲ್ಲ? ಇರ್ಲಿ ಬಿಕ್ತಿಯಮ್ಮ, ಪರವಾಗಿಲ್ಲ. ಅದು ಜ್ಯೂಸ್ ಮಾಡೋಣ ಅಂತ ಹೋದ್ನೇನು, ಕರೆಂಟೇ ಹೋಗ್ಬಿಡ್ತಲ್ಲಮ್ಮ. ಹಂಗಾಗಿ ಫ್ರಿಜ್ ಅಲ್ಲಿ ನೀರಿತ್ತು, ಅದನ್ನ ತೊಂದೆ. ತಗೊಳ್ಳಿ ಕುಡೀರಿ. ಅಯ್ಯೋ ನಂಗೇನು ಬ್ಯಾಡವಾಗಿತ್ತು, ನಂಗೇನು ಬಾಯರ್ಕೆ ಇರಲಿಲ್ಲ ಬಿಡಿ. ಎಲ್ಲ ಇವಳ ಕರೆಂಟ್ ಹಾಕಿರ್ಲಿಲ್ಲ. ಕರೆಂಟ್ ಇಲ್ಲ ಅಂದ್ರೆ UPS ಐತೆ, UPS ಇಲ್ಲ ಅಂದ್ರೆ ಜನರೇಟರ್ ಐತೆ. ಇದೇನ್ ಹಳ್ಳಿ ಕೆಟ್ಟೋಯ್ತಾ ಆಗ್ಲಿ ಕರೆಂಟ್ ಇಲ್ಲ ಅನ್ನಕ್ಕೆ? ಏನ್ ಜನನಪ್ಪ. ಅವ್ರ ಕಡೆಯವ್ರು ಬಂದ್ರೇನೆ ಒಂಥರ ನೋಡ್ತಾರೆ, ನಮ್ ಕಡೆಯವ್ರು ಬಂದ್ರೇನೆ ಒಂಥರ ನೋಡ್ತಾರೆ. ತಗೊಳ್ಳಿ ಕುಡೀರಿ ನೀರ್ನ. ಅಮ್ಮಯ್ಯ, ಇದ್ರಲ್ಲಿ ಚಕ್ಲಿ ನಿಪ್ಪಟ್ಟೆ ಕೋಡ್ಬಳೆ ಎಲ್ಲ ಐತೆ, ತಗೊಂಡೋಗಿ ಎಲ್ಲಾರ್ಗು ಕೊಡಮ್ಮ. ಅಯ್ಯೋ ಇವ್ರ ಮನೇಲಿ ಮಾಡಿದ್ದೆಲ್ಲ ತಿನ್ನಕ್ಕಾಗುತ್ತಾ? ಅದು ಬಿಕ್ತಿಯಮ್ಮ. ಇವಾಗೇನ್ ಬೇಡ ಬಿಡಿ, ಇವಾಗ ತಾನೇ ಊಟ ಆಯ್ತು. ನೀವು ಊಟ ಮಾಡ್ಬಿಡಿ. ಯಾವಾಗ್ಲನ ತಿಂದ್ರಾಯ್ತು, ಏನ್ ಅರ್ಜೆಂಟ್ ಏನಿಲ್ಲ. ಸರಿ ಬಿಕ್ತಿಯಮ್ಮ, ನಿಮ್ಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ್ಲೇ ತಿನ್ನಿ, ಆಯ್ತಾ? ಹಾ ಸರಿ ಬೇಡಿ. ಇವಳು ಫ್ರಿಜ್ ಅಲ್ಲಿರೋ ನೀರ್ ಕೊಟ್ಟಿರೋದು ಹೆಚ್ಚೆ. ಅದು ಅಲ್ದಲೆ ಇವಳು ತಂದಿರೋ ಚಕ್ಲಿ ನಿಪ್ಪಟ್ಟೆ ಕೋಡ್ಬಳೆ ಎಲ್ಲ ತಿನ್ಬೇಕಂತ. ತಿನ್ಕೊಂಡ್ಲಿ, ಅವ್ರ ಮನೇಲಿ ಅವರೇ ತಿನ್ಕೊಂಡ್ಲಿ. ಏನೇ ಅಮ್ಮಯ್ಯ ನಿಮ್ಮತ್ತೆ? ನೋಡಮ್ಮ, ಇಷ್ಟೊತ್ತು ನನ್ನೇ ಬೈತಾ ಇದ್ದಲ್ಲ. ಇವ್ರ ಕೊಬ್ಬನ್ ಕರಗಿಸ್ಬೇಕು ಅಂತ ನಾನು ಹಿಂಗ್ ಮಾಡ್ತಾ ಇರೋದು. ಇವ್ರಿಗೆಲ್ಲ ಒಳ್ಳೆ ದಾರಿಲಿ ಹೋದ್ರೆ ಆಗಲ್ಲ ಕಣಮ್ಮ. ಅದಕ್ಕೆ ದಂಡಂ ದಶಗುಣಂ ಅಂತ ನಾನು ಇರೋದು. ಏನಪ್ಪ ನಿನ್ ಸಂಸಾರನ ನೀನೇ ಸರಿ ಮಾಡ್ಕೊಬೇಕು. ಸರಿ ಬಾ ಅಮ್ಮ, ಒಳಗಡೆ ಹೋಗೋಣಂತೆ. ಸರಿ ನಡಿಯಮ್ಮ. ಇದೇನಿದು, ಮನೆ ಹತ್ರ ಒಬ್ರು ಕಾಣ್ತಾನೆ ಇಲ್ವಲ್ಲ? ಥೂ ನಾನಿಲ್ಲ ಅಂದ್ರೆ ಈ ಮನೇಲಿ ಒಬ್ರಿಗೂ ಜವಾಬ್ದಾರಿ ಅನ್ನೋದೇ ಇರಲ್ಲ. ನನ್ ತಮ್ಮನೋ ಹೇಳಿದ ಮಾತು ಒಂಚೂರು ಕೇಳಲ್ಲ. ಯಾವಾಗ್ಲೂ ಹೆಂಡತಿ ಮಾತು ಕೇಳ್ಕೊಂಡೇ ಕುಣಿತಾನೆ. ನಾನೊಂದ್ 6 ತಿಂಗಳು ಇಲ್ದೇ ಇರೋದಕ್ಕೆ ಈ ಮನೆ ಹುಟ್ಟು ನೋಡಕ್ ಆಗ್ತಾ ಇಲ್ಲ. ಯಾರಾದ್ರೂ ಇದ್ದೀರಾ ಇಲ್ವಾ ಮನೆಯಲ್ಲಿ? ಬೇಬಿ ಅತ್ತೆ. ಏನೇ ಆಶಾಮಣಿ, ಏನು ನಾನ್ ಮನೆಯಿಂದ ಹೋದಾಗಿಂದ ಸತ್ತಿದ್ಯಾ ಬದುಕಿದ್ಯಾ ಏನ್ ಮಾಡ್ಕೊಂಡಿದ್ಯಾ ಅಂತ ಒಂದ್ ಫೋನ್ ಗಿನ್ ಏನು ಇಲ್ಲ ನೀನಂತೂ. ನಿಮ್ಮ ಅಮ್ಮನ ನಾನ್ ಯಾವಾಗ ಮನೆ ಬಿಟ್ಟು ಹೋಗ್ತೀನಿ ಅನ್ನೋದನ್ನೇ ಕಾಯ್ಕೊಂಡು ಕೂತವಳೆ. ಅಯ್ಯೋ ಅತ್ತೆ, ಮರುಭೂಮಿನಲ್ಲಿ ಓಯಸಿಸ್ ಸಿಕ್ತಂಗ ಆಯ್ತು ನೋಡ್ ನಂಗೆ. ಇದೇನೇ ಇದು ಹಿಂಗಂತ ಇದೀಯಾ? ನೀನು ನಿಮ್ಮ ಅಮ್ಮನ್ ಕಟ್ಕೊಂಡೆ ಕುಣಿತಾ ಇದ್ದಲ್ಲ ನನ್ ಮೇಲೆ. ಅಯ್ಯೋ ಅತ್ತೆ, ನನ್ನ ಕತೆ ಯಾಕೆ ಹೇಳ್ತೀಯ ನೀನು? ಹರಿದು ಊರ್ ಬಾಗಲ ಹೋಗ್ಬಿಟ್ಟೈತೆ. ಇದ್ಯಾಕೆ ಏನಾಯ್ತೆ? ಅದ್ ಸರಿ, ಇದೇ ನಿನ್ ವೇಷ. ಒಳ್ಳೆ ಎಲೆಜಬತ್ ರಾಣಿ ತರ ಇದ್ದೆ, ಇವಾಗ ಒಳ್ಳೆ ಮನೆ ಕೆಲಸದೊಳಗೋಗಿದ್ಯಲ್ಲ. ಹೇಳ್ತೀನಿ ಅತ್ತೆ ಹೇಳ್ತೀನಿ, ನನ್ ಕಷ್ಟ ಕೇಳೋರು ಯಾರು ಇಲ್ಲ. ನಮ್ಮ ಅಮ್ಮನ ಒಬ್ಳಿದ್ಲು, ಅವಳು ನೋಡಿದ್ರೆ ಇವಾಗ ಸೊಸೆ ಪರ ಕೂತವಳೆ. ಏನು ಸೊಸೆನಾ? ಅಯ್ಯೋ ಹೌದು ಕಣತೆ, ನಮ್ಮ ಅಣ್ಣ ಅದ್ ಯಾರನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡ್ ಬಂದ್ಬಿಟ್ಟವನೆ. ಅವಳು ಅವಳು ನಮ್ಮ ಅಮ್ಮನ್ನೇ ಮನೆ ಕೆಲ್ಸದವ್ರು ಮಾಡ್ಬಿಟ್ಟವಳೆ ಅತ್ತೆ. ಏನೇ ಹೇಳ್ತಾ ಇದ್ಯಾ? ನೀನು ನಿಮ್ಮ ಅಮ್ಮನ ಮನೆ ಕೆಲ್ಸದವ್ರು ಮಾಡ್ಬಿಟ್ಟವಳ? ಅವಳು ಇನ್ನೆಂತ ಕಿಲಾಡಿ ಇರ್ಬೇಕೆ? ಅಯ್ಯೋ ಅತ್ತೆ, ನಿಂಗ್ ನಗು, ನನ್ನ ಕಷ್ಟ ನನಗ್ ಗೊತ್ತು. ಊಟದಾಗಿಂದ ಒಂದ್ ಪಾತ್ರೆ ಹಿಡಿದು ತೊಳ್ದಿರ್ಲಿಲ್ಲ, ಅಂತದ್ರಲ್ಲಿ 15 ದಿನದಿಂದ ಮನೆ ಇಡೀ ಕೆಲ್ಸ ನಾನು ಒಬ್ಳೆ ಮಾಡ್ತಾ ಇದ್ದೀನಿ ಅತ್ತೆ. ಹೌದಾ? ಅಂತದ್ ಏನೈತೆ? ಅಯ್ಯೋ ಅತ್ತೆ, ನಮ್ಮ ಅಣ್ಣ ಅದ್ ಯಾರೋ ಹುಡ್ಗಿನ ಒಬ್ರು ಲವ್ ಮಾಡಿದ್ನಾ, ಅವಳೇ ಬೇಕು ಅಂತ ಅವಳನ್ನೇ ಮದ್ವೆ ಮಾಡ್ಕೊಂಡ್ ಬಂದ.
ಆಮೇಲೆ ಅಮ್ಮ ಗೊತ್ತಲ್ಲ ಒಂದ್ ಸ್ವಲ್ಪ ಟಾರ್ಚರ್ ಕೊಡಕ್ ಶುರು ಮಾಡಿದ್ರು ಅವಳಿಗೆ. ಅವಳು ಬುದ್ಧಿವಂತೆ, ಅದ್ ಹೆಂಗೋ ಅಮ್ಮನ್ ವೀಕ್ನೆಸ್ ಎಲ್ಲ ಕಂಡಿಡ್ಕೊಂಡ್ಬಿಟ್ಟು ಅಮ್ಮನ್ಗೆ ರಾಶಿ ಭವಿಷ್ಯ ಜಾತಕ ಇದ್ರ ಮೇಲೆಲ್ಲ ನಂಬಿಕೆ ಅಂತ ತಿಳ್ಕೊಂಡ್ಬಿಟ್ಟು ಪೇಪರ್ ಅಲ್ಲಿ ಸುಳ್ಳೆಲ್ಲ ಓದ್ಬಿಟ್ಟು ಅತ್ತೆ ನಾದ್ನಿಗ್ ಮನೆಯಲ್ಲಿ ಕೆಲಸ ಮಾಡುತ್ತೆ, ಮನೆಗೆ ಲಕ್ಷ್ಮಿ ಬರ್ತೈತೆ, ಅದು ಬರ್ತೈತೆ, ಅದೃಷ್ಟ ಬರ್ತೈತೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನ ಮನೆ ಕೆಲಸದವಳು ಮಾಡ್ಬಿಟ್ಟವಳೆ ಅತ್ತೆ. ನಮ್ಮಮ್ಮ ಇದನ್ನ ನಾನು ಎಷ್ಟು ಹೇಳಿದ್ರು ನಂಬ್ತಾ ಇಲ್ಲ. ನೀನನ ಬಂದಾಗ ಎಲ್ಲ ಸರಿ ಮಾಡು ಅತ್ತೆ. ಆಗ್ಬೇಕು ಕಣೆ, ನಿಮ್ಮಮ್ಮನ್ಗೆ ಆಗ್ಬೇಕು. ನಾನು ಕೆಟ್ಟು ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದಾಗ ನನಗೆ ಎಷ್ಟು ಹಿಂಸೆ ಕೊಟ್ಟಿದ್ಲು. ನನಗೆ ಹೆಂಗೋ ನನ್ನ ಗಂಡನ ಮನೆ ಆಸ್ತಿ ಇರೋದಕ್ಕೆ ಹೆಂಗೋ ಬದುಕ್ತಾ ಇದ್ದೀನಿ. ನಿಮ್ಮಮ್ಮ ಏನ್ ನನ್ ಕಡಿಮೆ ಹಿಂಸೆ ಕೊಟ್ಟವಳ? ಒಂದೊತ್ತು ಊಟ ಹಾಕಿಲ್ಲ ನನ್ಗೆ ನಿಮ್ಮಮ್ಮ. ಇವಾಗ ನೋಡು, ನನ್ನ ಕೈ, ನನ್ನ ಬಾಯಿ, ನನ್ನ ದುಡ್ಡಿರೋದಿಗೆ ನಾನು ಹೆಂಗೋ ರಾಣಿ ತರ ಇದ್ದೀನಿ. ಅಯ್ಯೋ ಅತ್ತೆ, ಹಳೆದೆಲ್ಲ ಮರ್ತು ಬಿಡು, ಮೊದ್ಲು ನಮ್ಮನೆ ಕಾಪಾಡು. ಹೌದಾ, ಎಲ್ಲಿ ಅವಳು? ಯಾರೇ ಆ ಖತರ್ನಾಕ್ ಸೊಸೆ ಕರಿಯೇ? ಅಯ್ಯೋ ಸುಮ್ನೆ ಇರು, ನನ್ನ ಮುಂದೆ ಅವಳು ಹೊಗಳ್ಬೇಡ ನೀನು. ಹೊಗಳ್ದೆ ಇನ್ನೇನ್ ಮಾಡ್ಲೆ? ನಿಮ್ಮ ಅಮ್ಮನಿಗೆ ಚಲ್ಲೆ ಅಂತ ತಿನ್ಸೋಳೆ ಅಂದ್ರೆ ಅವಳು ಇನ್ನೆಂತ ಬುದ್ಧಿವಂತ ಇರ್ಬೇಕು. ಹೌದು, ನನ್ನ ತಮ್ಮ ಏನು ಕೇಳಲ್ಲೇನು? ಅಯ್ಯೋ ಅಪ್ಪನ್ಗವಳು ಅಂದ್ರೆ ಇಷ್ಟ ಆತ್ತೆ. ಅವಳು ನೋಡಕ್ ಒಂಚೂರು ಮುದ್ದಾಗವಳೆ, ಬುದ್ಧಿವಂತೆ, ಓದ್ಕೊಂಡವಳೆ ಅಂತ ಹೇಳ್ಬಿಟ್ಟು ಇವಳೆ ನನ್ನ ಮನೆ ಸೊಸೆ ಅಂತ ಕುಣಿತಾರೆ. ಆದ್ರೆ ನಂಗೂ ನಮ್ಮ ಅಮ್ಮನ್ಗೂ ಒಂಚೂರು ಇಷ್ಟ ಇಲ್ಲ. ನಮ್ಮ ಅಮ್ಮನ ಬುಟ್ಟಿಗೆ ಹಾಕೊಂಡ್ಬಿಟ್ಟವಳೆ, ನಾನು ಏನ್ ಮಾಡ್ಲಿ? ಹೌದಾ, ಕರಿಯ ನೋಡೋಣ ಅವಳು ಹೆಂಗವಳೆ. ನಾನು ನೋಡ್ಬೇಕು. ನಾನ್ ಕರಿಯಲ್ಲ, ಬೇಕಾದ್ರೆ ನೀನೇ ಕರ್ಕ, ನಾನು ಹೋಗ್ತೀನಿ. ನೀನೇನೋ ಬುದ್ಧಿವಂತೆ, ನನ್ ನ್ಯಾಯ ಕೊಡಿಸ್ತೀಯ ಅಂತ ನೋಡಿದ್ರೆ, ನೀನ್ ನೋಡಿದ್ರೆ ಅವಳನ್ನೇ ನೋಡ್ಬೇಕು ಅಂತೀಯಲ್ಲ. ನಾನು ಹೋಗ್ತೀನಿ, ಹೋಗು. ನಿಂತ್ಕಳೆ. ಹೋಗತ್ತೆ, ಏನ್ ನಿಂತ್ಕೊಳ್ಳೋದೇನೋ. ಅಂಕಲ್ ಶಾನೆ ಕೆಲಸ ಐತೆ. ನಮ್ಮ ಅಮ್ಮನ್ ಬರೋಷ್ಟೊತ್ತಿಗೆ ನಾನು ಅಲ್ಲಿ ಕೆಲಸ ಎಲ್ಲ ಮಾಡಿಲ್ಲ ಅಂದಿದ್ರೆ ತಿರುಗಿಟಾಗ್ತಲ್ಲ ನನಗೆ. ಭ್ರಮರಾಂಬ, ನಿನ್ನೂ ಎದುರಿಸೋಳೊಬ್ಳು ಈ ಭೂಮಿ ಮೇಲೆ ಹುಟ್ಟೋಳೆ ಅಂದ್ರೆ ಅವಳು ನಾನು ನೋಡ್ಲೇಬೇಕು ಕಣೆ. ಯಾವತ್ತಿದ್ರು ನಾನು ಸಪೋರ್ಟ್ ಅವಳಿಗೆ. ಅದೇನೋ ಅಂತಾರಲ್ಲ, ಈ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲೇ ತೀರಿಸ್ಬೇಕು ಅಂತ. ನಮ್ಮ ಅಮ್ಮನ್ಗೇನು ಕಡಿಮೆ ಹಿಂಸೆ ಕೊಟ್ಟ ನೀನು ಮೂಲಿಗೆ ಬಿದ್ದಾಗ? ಅವಳು ಬಾಯರ್ಕೆ ಅಂದ್ರು ಒಂದ್ ತೊಟ್ಟು ನೀರು ಕೊಡ್ತಾ ಇರಲಿಲ್ಲ, ಅವಳು ಹಸುವು ಅಂದ್ರು ಒಂದ್ ತೊಟ್ಟು ಅನ್ನ ಕೊಡ್ತಾ ಇರಲಿಲ್ಲ. ಅದನ್ನೆಲ್ಲ ಹೆಂಗ್ ಮರಿಬೇಕು ನಾನು? ನನ್ನ ಗಂಡ ಸತ್ತೋದಾಗ ನಾನು ತವ್ರ ಮನೆಗೆ ಬಂದು ಕೂತಿದ್ದಕ್ಕೆ ನನ್ಗೇನು ಕಡಿಮೆ ಮಾಡ್ದ ನೀನು? ಕಡಿಮೆ ಅವಮಾನ ಮಾಡ್ದ, ಕಡಿಮೆ ಹಿಂಸೆ ಕೊಟ್ಟ? ಭ್ರಮರಾಂಬ, ಇದೇ ನನ್ಗೆ ಸರಿಯಾದ ಸಮಯ ನಿಂಗೆ ಹಿಂಸೆ ಕೊಡಕ್ಕೆ. ಈ ಮನೆಗೆ ಬಂದು ಈ ಮನೇನ ಸರಿ ಮಾಡಕ್ ಬಂದಿರೋ ಪುಣ್ಯಾತ್ಕಿತ್ತೆ ನಾನು ಹಿಂದೆ ನೋಡ್ಬೇಕು. ಏನೇ ಮುದ್ದು ಸೊಸೆ, ಬಾಯಿಲಿ. ಯಾರು ನೀವು? ಆಹಾ, ಒಳ್ಳೆ ತಿದ್ದಿ ಚೀಡಿರೋ ಗೊಂಬೆ ತರ ಇದೀಯಾ. ಅದಕ್ಕೆ ನಮ್ಮ ಆಕಾಶ ನಿನ್ನ ಪಟಾಯಿಸ್ಕೊಂಡಿರೋದು. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅನ್ನೋದನ್ನ ಹೇಳ್ತೀನಿ. ಏನ್ ನಿನ್ ಹೆಸರು? ಅದು ನನ್ನ ಹೆಸರು ವಾಣಿ ಅಂತ. ವಾಣಿ, ಒಳ್ಳೆ ಹೆಸ್ರೆ. ಇಲ್ಲೋದ ನಿನ್ ಗಂಡ, ನಿಮ್ಮ ಅತ್ತೆ ಯಾರು ಕಾಣ್ತಾನೆ ಇಲ್ಲ? ಅದು ನಮ್ಮ ಅತ್ತೆ ಬಟ್ಟೆ ತೊಳಿತಿದ್ದಾರೆ ಅನ್ಸುತ್ತೆ. ನನ್ನ ಗಂಡ ಎಲ್ಲ ಹೊರಗಡೆ ಹೋಗಿದ್ದಾರೆ. ಏನು, ಭ್ರಮರಾಂಬ ಬಟ್ಟೆ ತೊಳಿತಿದ್ದಾಳ? ಹೌದು. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ ಆಂಟಿ. ಆಂಟಿನೇ, ಹೆಚ್ಚು ಕಡಿಮೆ ನಿಂಗೆ ಆಂಟಿನೇ ಆಗ್ಬೇಕು. ನಿಮ್ಮ ಮಾವ ಇದಾರಲ್ಲಮ್ಮ, MLA ಸಾಹೇಬ್ರು, ಒಬ್ಳ ಅಕ್ಕ ನಾನು. ಓಹೋ ಆಂಟಿ, ನೀವಾ? ನನ್ನ ಬಗ್ಗೆ ನಿಂಗೆ ಗೊತ್ತಾ? ಗೊತ್ತಿಲ್ಲದೆ ಏನು. ಆಕಾಶು ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ದ. ನಮ್ಮ ಅತ್ತೆ ತುಂಬಾ ಒಳ್ಳೆಯವರು, ನಮ್ಮ ಬೇಬಿ ಅತ್ತೆ ತುಂಬಾ ಒಳ್ಳೆಯವರು, ಅವರೇ ನಮ್ಮನ್ನ ಚಿಕ್ಕ ವಯಸ್ಸಿಂದ ಸಾಕಿದ್ದು ಅಂತ ತುಂಬಾ ಹೇಳ್ತಾ ಇದ್ದ. ಓಹೋ, ಪರವಾಗಿಲ್ಲ, ನಾನು ಅಳಿಮಯ್ಯ. ಎಂಟಿಗೆ ನನ್ನ ಬಗ್ಗೆ ಎಲ್ಲ ಹೇಳೋನೆ. ಅಯ್ಯೋ, ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ ಆಂಟಿ. ಇಲ್ಲ ಕಣಮ್ಮ, ನಿನ್ನ ಹತ್ರ ತುಂಬಾ ಮಾತಾಡೋದಿದೆ. ನಾನು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಆಮೇಲೆ ಕುತ್ಕೊಂಡು ಸಂಜೆ ತನಕ ಮಾತಾಡೋಣಂತೆ. ಸರಿ ಆಂಟಿ, ಆಯ್ತು. ನೀವ್ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಅಡಿಗೆ ರೆಡಿ ಮಾಡ್ಬಿಡ್ತೀನಿ ಅಷ್ಟೊತ್ತಿಗೆ. ಸರಿ ಆಯ್ತು.